ಮಹಾತ್ಮರ ಜನ್ಮ ದಿನಾಚರಣೆ ನಮಗೆಲ್ಲ ಖುಷಿ ಆಗ್ತಾ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನಾನು ಹಿಸ್ಟ್ರಿ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಇತಿಹಾಸವನ್ನ ಮತ್ತೆ ತಿರುಗಿ ನಿಮಗೆ ಪರಿಚಯ ಮಾಡ್ಲಿಕ್ಕೆ ಹೇಳೋದಿಲ್ಲ. ಹುಡುಗ ನಮ್ಮ ಶಶಿ ತುಂಬಾ ಅದ್ಭುತವಾಗಿ ಮಾತನಾಡಿದ್ರು. ಸರ್ ತುಂಬಾ ವಿಚಾರವನ್ನ ನಿಮಗೆ ಸಾರಸವಾಗಿ ಎಲ್ಲ ವಿಚಾರವನ್ನ ಹೇಳೋ ಕೆಲಸ ಮಾಡಿದ್ರು. ಬಹಳ ಖುಷಿ ಆಯ್ತು. ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದಾನೆ ಅಂತ ಹೆಮ್ಮೆ ಅನಿಸ್ತು. ಒಳ್ಳೇದಾಗ್ಲಿ. ಕಷ್ಟಗಳಲ್ಲಿ ದುಃಖ ದುಮ್ಮಾನಗಳನ್ನ ಕಣ್ಣೀರಿನ ಕಥೆಗಳನ್ನ ತುಂಬಿಕೊಂಡು ಬಡತನದಲ್ಲಿ ಹುಟ್ಟಿದಂತ ಅಂಬೇಡ್ಕರ್ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ತಿನ್ಲಿಕ್ಕೆ ಊಟ ಇಲ್ಲದ ಪರಿಸ್ಥಿತಿಯಲ್ಲಿ ಸೊಳ್ಳೆಗಳ ನಡುವೆ ಬದುಕನ್ನ ಕಟ್ಕೊಳ್ತಾನೆ. ಅರೆ ಮೂರ್ಖ ಬಿದ್ದಂತ ಮನೆಯಲ್ಲಿ ಬದುಕನ್ನ ಕಟ್ಕೊಳ್ಳಕ್ಕೆ ಹೋರಾಟ ಮಾಡಿದಂತ ಈ ಧೀಮಂತ ನಾಯಕ ಒಂದು ವ್ಯಕ್ತಿ ಅಲ್ಲ, ನಮ್ಮ ಒಂದು ಶಕ್ತಿ ಎತ್ತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಜಯಂತಿ ಬಂದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದಷ್ಟು ಸಿಹಿ ಹಂಚಿ ಈ ಕಳಸಗಳನ್ನು ಹೊತ್ತು ಗೌರವ ಸಲ್ಲಿಸೋದು ಅಷ್ಟೇ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ಅವರು ಕೊಟ್ಟಂತ ಸಂವಿಧಾನ ಇವತ್ತು ಏನಾಗಿದೆ ಅಂದ್ರೆ ನಮ್ಗೆ ಬೆಳಕು ನೀಡ್ತಾ ಇದೆ. ಇವತ್ತು ಜಗತ್ತಿಗೆ ಸೂರ್ಯ ಎಷ್ಟು ಬೆಳಕು ನೀಡ್ತಾ ಇದ್ದಾನೋ ನಾವೆಲ್ಲರೂ ಕೂಡ ಇವತ್ತು ಸ್ವತಂತ್ರವಾಗಿ ಹಿಂಗೆ ಕೂತ್ಕೊಂಡು ಇಲ್ಲಿ ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಕ್ಕೆ ನಾನು ಹೇಳೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಷ್ಟಗಳನ್ನ ದುಃಖಗಳನ್ನ ಅವರು ಹೋರಾಟ ಮಾಡಿ ಸಾಧನೆ ಮಾಡಿರುವಂತದ್ದನ್ನ ನಿಮ್ಮ ಮನೆಗಳಲ್ಲಿರುವಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದೆ, ತಿಳಿಸ್ತಾ ಇದೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಸಾಕಷ್ಟು ನೋವುಗಳನ್ನ ನುಂಗ್ಕೊಂಡು ಬಂದಂತ ವ್ಯಕ್ತಿ ನಮ್ಮ ಮಕ್ಕಳು ಎಲ್ಲರಂತೆ ಬದುಕಬೇಕಾದ್ರೆ ಮೊದಲು ವಿದ್ಯಾವಂತರಾಗಬೇಕು ಅಂತ ಹೋರಾಟವನ್ನ ಮಾಡ್ತಾರೆ. ಸಾವಿನ ಕೊನೆಯ ಏನು ಅವಧಿವರೆಗೂ ಕೂಡ ಇಡೀ ಬದುಕನ್ನ ಬಡವರಿಗೆ, ಧ್ವನಿ ಇಲ್ಲದವರಿಗೆ, ನಿಮ್ಮಂತವರೇ ನಮ್ಮಂತವರಿಗೆ ಇಡೀ ಜೀವನ ಪಣಕ್ಕಿಟ್ಟು ಬಿಡ್ತಾರೆ, ಸ್ವಾರ್ಥವನ್ನ ಬಿಟ್ಬಿಡ್ತಾರೆ, ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತಾರೆ, ಎತ್ತವರನ್ನ ಹೊತ್ತವರನ್ನೆಲ್ಲವನ್ನ ಕೂಡ ಆಸೆಗಳನ್ನ ತ್ಯಜಿಸಿ ನಮಗೋಸ್ಕರ ಹೋರಾಟ ಮಾಡುತ್ತಾರೆ. ಅಂತಹ ಧೀಮಂತ ನಾಯಕನ ನಡೆದು ಬಂದ ಹಾದಿಯನ್ನ ಮನೆಗಳಲ್ಲಿರುವಂತ ನಮ್ಮ ಮಕ್ಕಳಿಗೆ ನಮ್ಮ ತಾಯಂದ್ರಾದಂತವ್ರು ಹೇಳ್ಕೊಡ್ಬೇಕಾಗಿದೆ. ಇವತ್ತು ನಾವು ಗೌರವ ಕೊಡೋದು ಹೇಗೆ ಅಂತ ಅಂದ್ರೆ ನಿಮ್ ಕಷ್ಟಗಳನ್ನ ಮಕ್ಕಳಿಗೆ ಹೇಳ್ಕೊಡಿ. ಮಕ್ಕಳು ದೊಡ್ಡವ್ರು ಆಗ್ತಾರೆ. ಮಕ್ಕಳು ದೊಡ್ಡವ್ರು ಆಗ್ತಾ 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 ಎತ್ತಂತ ತಂದೆ ತಾಯಿಗಳನ್ನ ಮರಿಬೇಡಿ ಅಂತ ನಾನು ಮಾತಾಡ್ತಾ ಇದ್ದೀನಿ.